ಆಪರೇಷನ್ ಸಿಂಧೂರ ಬಗ್ಗೆ ಮೊದಲು ಮಾತನಾಡಿದ ಕನ್ನಡದ ಏಕೈಕ ಸೂಪರ್ ಸ್ಟಾರ್ ಅಂದ್ರೆ ಕಿಚ್ಚ ಸುದೀಪ್ ಅವರು. ಆಪರೇಷನ್ ಸಿಂಧೂರ ಮೆಚ್ಚಿ ಇತ್ತೀಚೆಗೆ ಪ್ರಧಾನಿ ಮೋದಿ ತಾತನಿಗೆ ಪತ್ರ ಬರೆದು, ನಿಮ್ಮ ಹಿಂದೆ ಪ್ರತಿಯೊಬ್ಬ ಕನ್ನಡಿಗ, ಇಡೀ ಕನ್ನಡ ಚಿತ್ರರಂಗ ನಿಮ್ಮ ಜೊತೆ ಇದೆ, ಧೈರ್ಯವಾಗಿ ಮುನ್ನುಗ್ಗಿ ಅಂತ ಪತ್ರ ಬರೆದವರು ಇದೇ ಕಿಚ್ಚ ಸುದೀಪ್ ಅವರು. ಈ ಹಿಂದೆ ಮೋದಿ ಅವರು ಕಿಚ್ಚ ಸುದೀಪ್ ಅವರ ತಾಯಿ ನಿಧನರಾಗಿದ್ದಾಗ ಕಿಚ್ಚನಿಗೆ ಧೈರ್ಯ ತುಂಬಿ ಕಿಚ್ಚ ಸುದೀಪ್ ಅವರಿಗೆ ಪತ್ರ ಬರೆದಿದ್ರು. ನಾನು ರಿಯಲ್ ಲೈಫ್ ನಲ್ಲೂ ಕೂಡ ರಿಯಲ್ ಹೀರೋನೇ ಅಂತ ಪದೇ ಪದೇ ಪ್ರೂವ್ ಮಾಡ್ಕೊಂಡು ಬರ್ತಿದ್ದಾರೆ. ದೇಶದ ಮೇಲೆ ಪ್ರೀತಿ, ಸೈನಿಕರ ಮೇಲೆ ಅಪಾರ ಗೌರವ ಹೊಂದಿರುವ ಹಿಂದೂಸ್ತಾನಿ ಕನ್ನಡಿಗ. ಇವರು ಏನಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡ್ತಿದ್ದಾರೆ ಅಂದ್ರೆ ಈ ನ್ಯೂಸ್ ಚಾನೆಲ್ಗಳು, ಕೆಲವು ನ್ಯಾಷನಲ್ ವೆಬ್ಸೈಟ್ಗಳು ಫುಲ್ ಅಲರ್ಟ್ ಆಗಿ ಬಿಡ್ತವೆ ಕಿಚ್ಚ ಸುದೀಪ್ ಅವರು ಏನ್ ಹೇಳ್ತಾರೆ ಅಂತ. ಆದ್ರೆ ಕನ್ನಡದ ಸೆಲೆಬ್ರಿಟಿಗಳು ಆಪರೇಷನ್ ಸಿಂಧೂರದ ಬಗ್ಗೆ ಬಾಯ್ ಬಿಡ್ತಿಲ್ಲ. ಭಾರತ ಭಾರತೀಯರಿಗಾಗಿ ಯುದ್ಧ ಮಾಡ್ತಿದೆ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲವೇನೋ ಅನ್ನೋ ತರ ಕೆಲವು ನಟರು ಇದ್ದಾರೆ. ಅಂತವರಲ್ಲಿ ಕನ್ನಡದ ನಂಬರ್ 1 ಹೀರೋ ಡೆವಿಲ್ ದಾಸಪ್ಪನವರು. ಈ ಪುಣ್ಯಾತ್ಮ ಹೆಂಗಂದ್ರೆ ಸಿನಿಮಾಗಳಲ್ಲಿ ಮಾತ್ರ ಹೀರೋ, ನಿಜ ಜೀವನದಲ್ಲಿ ಬರೀ ಜೀರೋ. ಅದು ಬೇರೆ ನಮ್ಮ ಡೆವಿಲ್ ದಾಸಪ್ಪನವರು ಕನ್ನಡದ ದೊಡ್ಡ ನಟರು. ಡೊನಾಲ್ಡ್ ಟ್ರಂಪ್ ಅವರ ಬೆಸ್ಟ್ ಫ್ರೆಂಡ್. ಕನ್ನಡದ ಮತ್ತೊಬ್ಬ ನಟ ಧ್ರುವ ಸರ್ಜಾ. ಅವರಿಗೆ ಇರೋ ಧೈರ್ಯ ತಾಕತ್ತು ನಮ್ಮ ಡೆವಿಲ್ ದಾಸಪ್ಪನಿಗೆ ಇಲ್ಲ. ಹೆಸರಿಗೆ ಮಾತ್ರ ಡಿ ಬಾಸ್, ನಿಜ ಜೀವನದಲ್ಲಿ ಡೂಪ್ಲಿಕೇಟ್ ಬಾಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇಂಥ ವೇಸ್ಟ್ ಬಾಡಿಗಳು ಕನ್ನಡ ಚಿತ್ರರಂಗಕ್ಕೆ ಬೇಕಾ? ದೇಶದ ಮುಂದೆ ಈ ಹೀರೋಗಳು ಕಲೆ ಯಾವುದು ಕೆಲಸಕ್ಕೆ ಬರಲ್ಲ. ದೇಶ ಮೊದಲು. ಇಷ್ಟು ವರ್ಷ ಡಮ್ಮಿ ಕ್ಯಾಂಡಿಡೇಟ್ ಗಳನ್ನು ಹೀರೋ ಮಾಡ್ಕೊಂಡು ಅವ್ರು ಹೇಳುವ ಅಮ್ಮನೋ ಅಕ್ಕನೋ ಸೋ ಮಗ ಈ ಮಗ ಅಂತ ಅವರ ಮಾತುಗಳನ್ನು ಕೇಳಿಸ್ಕೊಂಡು ಇಷ್ಟು ದಿನ ನಂಬರ್ 1 ಹೀರೋ ಆಗಿ ಮಾಡಿದ್ದೀವಿ. ಪಕ್ಕದಲ್ಲೇ ಇದ್ದ ಮಾಣಿಕ್ಯರಂತ ಕಿಚ್ಚ ಸುದೀಪ್ ಅವರನ್ನು ಮರ್ತಿದ್ವಿ. ದುರಂಕಾರ ಅಹಂಕಾರದ ವ್ಯಕ್ತಿ ಅಂತ ಸೈಡ್ಗಿಟ್ಟಿದ್ವಿ. ಈಗ ಗೊತ್ತಾಯ್ತು ರಿಯಲ್ ಹೀರೋ ಯಾರು, ಡಮ್ಮಿ ಹೀರೋ ಯಾರು ಅಂತ. ಕಿಚ್ಚ ಸುದೀಪ್ ಅವರ ಕ್ರೇಜು ನರೇಂದ್ರ ಮೋದಿ ತನಕ ಮುಟ್ಟಿದೆ. ಇವರ ಗತ್ತು ತಾಕತ್ತು ಎಂತದು ಅಂತ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾಗೆ ಇವರು ಒಂಥರ ಕಿಂಗ್ ಇದ್ದಂಗೆ. ಇಷ್ಟಕ್ಕೂ ನಮ್ಮ ಡೆವಿಲ್ ದಾಸಪ್ಪನವರು ಎಕ್ಸ್ ಖಾತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಖಾತೆಗಳು ಇಟ್ಕೊಂಡು ಏನೋ ಕಾರಣ ಅರಿತಿದ್ದಾರೆ. ಇಂಥ ಸಮಯದಲ್ಲಿ ನಮ್ಮ ಸೈನಿಕರಿಗೆ ಧೈರ್ಯ ತುಂಬುವ ಒಂದು 4 ಸಾಲುಗಳು ಬರ್ಕೊಂಡಿದ್ರೆ ಇವತ್ತಿಗೆ ಹೀರೋ ಆಗ್ತಿದ್ರು. ಅಣ್ಣ ಮಾತ್ರ ಜಾಲಹಳ್ಳಿ ಕೆರೆಯಲ್ಲಿ ಮೀನ್ ಹಿಡ್ಕೊಂಡು ಬ್ಯುಸಿ ಆಗಿದ್ದಾರೆ. ಅದು ಬೇರೆ ನಮ್ಮ ಜಾಲಹಳ್ಳಿ ಜಲಗಾರ ಅವರು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳನ್ನು ಇಟ್ಕೊಂಡಿರುವುದು ಏನಕ್ಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಕೆಲವರು ಉತ್ತರ ಕೂಡ ಕೊಡ್ತಿದ್ದಾರೆ. ಆ ಉತ್ತರಗಳು ಯಾವ ರೀತಿ ಇದಾವೆ ಅಂದ್ರೆ, ನನ್ನ ಸೆಲೆಬ್ರಿಟಿಗಳೇ ನನ್ನ ದೇವ್ರು, ನಾನು ಕನ್ನಡ ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನ ಪ್ರಾಣ ಇರೋವರೆಗೂ ಇಲ್ಲೇ ಗೂಟ ಹೊಡ್ಕೊಂಡಿರ್ತೀನಿ. ಸಿಂಪತಿ ಡ್ರಾಮಾಗಳು ಮಾಡೋಕೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳು ಮೇಂಟೈನ್ ಮಾಡ್ತಿದ್ದಾರೆ ನಮ್ಮ ಡೆವಿಲ್ ದಾಸಪ್ಪನವರು ಅಂತ ನಮ್ಮ ಟ್ರೇಡ್ ಪಂಡಿತರು ಕೇಳ್ತಿದ್ದಾರೆ. ಕೆಲವರು ರಿಯಲ್ ಲೈಫ್ ನಲ್ಲಿ ಸಿಂಹದ ತರ ಬದುಕಿದ್ರೆ, ಇನ್ನು ಕೆಲವರು ಸಿಂಹದ ಗೆಟಪ್ ನಲ್ಲಿರುವ ಹಂದಿಗಳ ತರ ಬದುಕ್ತಾರೆ. ಅವ್ರನ್ನೆಲ್ಲ ಜನ ಸಿಂಹ ಅಂತ ಗುರುತಿಸಿ ಬಾಸು ಈ ಬಾಸು ಅಂತ ಕರೆದು ಹೀರೋ ಮಾಡ್ತಾರೆ. ತೀರಾ ನೋಡಿದ್ರೆ ಯಾವ ಬಾಸು ಇರಲ್ಲ, ಬರೀ ಬದನೆಕಾಯಿ ಬಿಲ್ಡಪ್ ಕೊಟ್ಕೊಂಡೇ ಬೆಳಿತಾ ಇರ್ತಾರೆ. ಧ್ರುವ ಸರ್ಜಾ ಅವರ ತರ ಧೈರ್ಯನೂ ಇಲ್ಲ, ತಾಕತ್ತು ಇಲ್ಲ ನಮ್ಮ ಡೆವಿಲ್ ದಾಸಪ್ಪನವರಿಗೆ. ಈಗ ಗೊತ್ತಾಯ್ತು ಹೀರೋ ಯಾರು, ಜೀರೋ ಯಾರು ಅಂತ. ಇನ್ನು ಮೇಲಿಂದ ಒರಿಜಿನಲ್ ಡಿ ಬಾಸ್ ಅಂದ್ರೆ ಅದು ಧ್ರುವ ಸರ್ಜಾ ಮಾತ್ರ. ಇವ್ರಿಗಿರುವ ದೇಶಾಭಿಮಾನ, ಸೈನಿಕರ ಮೇಲೆ ಪ್ರೀತಿ, ಸಮಾಜದ ಮೇಲೆ ಕಳಕಳಿ ನಮ್ಮ ಡೆವಿಲ್ ದಾಸಪ್ಪನಿಗೆ ಇಲ್ಲ. 2024-25ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡಿದ ಫೇಮಸ್ ಪರ್ಸನಾಲಿಟಿ ವ್ಯಕ್ತಿಗಳಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಒಬ್ರು. ಕ್ರೇಜ್ಗೆ ಅಸಲಿ ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಒಬ್ರೆ, ಅದು ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರ ಮುಂದೆ ಯಾವ ಬೊಸಡಿಕೆ ಬಾಸ್ ಕೂಡ ಯಾವ ಬಾಸುನೂ ಇಲ್ಲ. ಬಾಸ್ಗೆ ಅಪ್ಪ, ದೊಡ್ಡಪ್ಪ ಕಿಚ್ಚ ಸುದೀಪ್ನಪ್ಪ. ಕಿಚ್ಚ ಹಾಗೂ ಧ್ರುವ ಸರ್ಜಾ ಅವರು ಇಂಥವರೇ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರುವುದು. ಇವರೇ ನಿಜವಾದ ಹೀರೋಗಳು. ಈ ಡೂಪ್ಲಿಕೇಟ್ ಡಿ ಬಾಸ್ ಅಂತ ದೇಶಕ್ಕೆ ವೇಸ್ಟ್ ಬಾಡಿಗಳು ಅಂತಾನೆ ಕರಿಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.